ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪರ್ಸನಲ್ ಲೋನ್ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಸ್ಟ್ಯಾಶ್ವಿನ್ ಅನ್ನೋ ಒಂದು ಪರ್ಸನಲ್ ಲೋನ್ ಆ್ಯಪ್ ಆಗಿದೆ. ಸೊ ಇಲ್ಲಿ ನಮಗೆ ಈಸಿಯಾಗಿ ಹಾಗೆ ತುಂಬಾ ಕ್ವಿಕ್ಕಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ ಅಕಾರ್ ಕ್ಯಾಪಿಟಲ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಸೊ ಈ ಒಂದು ಅಪ್ಲಿಕೇಶನ್ಗೆ 4.2 ರಿವ್ಯೂಸ್ ಇದೆ, ಹಾಗೆ 3+ ರೇಟೆಡ್ ಇದೆ, 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸನಲ್ ಲೋನ್ಗೆ ಆಗಿರ್ಬೋದು, ಹಾಗೆ ಬಾಂಡ್ಸ್, ಕ್ರೆಡಿಟ್ ರಿಪೋರ್ಟ್ಸ್, ಇನ್ಶೂರೆನ್ಸ್ ಈ ರೀತಿಯಾಗಿ ನಮಗೆ ಹಲವಾರು ಅಪ್ಲಿಕೇಶನ್ಸ್ಗೆ ಯೂಸ್ ಆಗ್ತಾ ಇದೆ. ಈ ಒಂದು ಆ್ಯಪ್ ಬಗ್ಗೆ ನಿಮಗೆ ತಿಳ್ಕೋಬೇಕು, ಹಾಗೆ ಯಾವ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ, ಏನೆಲ್ಲ ಎಲಿಜಿಬಿಲಿಟಿ ನಮಗೆ ಇರಬೇಕಾಗುತ್ತೆ ಅನ್ನೋ ಒಂದು ಡೀಟೇಲ್ಸ್ನ ನೀವು ನೋಡಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಫೈನಾನ್ಷಿಯಲ್ ಸೂಪರ್ ಪವರ್ ಅನ್ನೋದು ತುಂಬಾ ಸಿಗ್ತಾ ಇದೆ. ಇಲ್ಲಿ ನಮಗೆ ಪೇ ಮಾಡೋದಿತ್ತು ಅಂದರೆ, ಅಥವಾ ವಿತ್ಡ್ರಾವಲ್ ಮಾಡೋದಿತ್ತು ಅಂದರೆ, ಇನ್ವೆಸ್ಟ್ ಮಾಡಬೇಕು ಅಂದರೆ, ಅಥವಾ ನಾವೇನಾದರೂ ಅರ್ನ್ ಮಾಡಬೇಕು ಅಂದರೆ ಇದು ಒಂದೇ ಪ್ಲೇಸ್ ಆಗಿದೆ. ಸೊ ಇದು ಆಲ್ ಇನ್ ಒನ್ ಪ್ಲೇಸ್ ಅಂತಲೇ ನಾವು ಹೇಳಬಹುದು. ಇಲ್ಲಿ 19,000+ ಪಿನ್ ಕೋಡ್ಸ್ಗೆ ಇದು ಸರ್ವ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ 4 crore+ ಇಂಡಿಯನ್ಸ್ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ನ. ಹಾಗೆ 40 lakh ಲೋನ್ ಡಿಸ್ಪರ್ಸಲ್ ಕೂಡ ಮಾಡಿದ್ದಾರೆ ಲೋನ್ ಅಮೌಂಟ್ನ. ಇಲ್ಲಿ ನಮಗೆ ಅಪ್ ಟು 5 lakhವರೆಗೂ ಕ್ರೆಡಿಟ್ ಲಿಮಿಟ್ ಅನ್ನೋದು ಕೊಡ್ತಾ ಇದ್ದಾರೆ. ನಮ್ಮ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ಟು ನಾವು 0% ಎಂಜಾಯ್ ಕೂಡ ಮಾಡ್ಕೋಬಹುದು. ಫ್ಲೆಕ್ಸಿಬಲ್ ಆಗಿ ನಮಗೆ ಕ್ರೆಡಿಟ್ ಲಿಮಿಟ್ಸ್ ಅನ್ನೋದು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಂದು ಲೋನ್ಸ್ ಅನ್ನೋದು ಏನಿರುತ್ತೆ, ಯಾವಾಗ ನಮಗೆ ಅವಶ್ಯಕತೆ ಇರುತ್ತೋ ಆವಾಗ ನಮಗೆ ಸಿಗ್ತಾ ಇದೆ. ಬಿಕಾಸ್ ಇಲ್ಲಿ ಏನಾದರೂ ನಮಗೆ ಹೋಮ್ ರಿನೋವೇಷನ್ ಇತ್ತು ಅಂದರೆ, ಅಥವಾ ವೆಡ್ಡಿಂಗ್ ಇತ್ತು, ಎಜುಕೇಷನ್ ಪರ್ಪಸ್, ಅಥವಾ ಏನಾದರೂ ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಈ ರೀತಿಯಾಗಿ ಹಲವಾರು ರೀಸನ್ಸ್ ಅನ್ನೋದು ಇರುತ್ತೆ. ಸೊ ನಮಗೆ ಎಸೆನ್ಷಿಯಲ್ ಇದ್ದಾಗ ನಮ್ಮ ಒಂದು ಡ್ರೀಮ್ನ ಇದು ಫುಲ್ಫಿಲ್ ಕೂಡ ಮಾಡ್ತಾ ಇದೆ. ಸ್ಟೇಬಲ್ ಫಿಕ್ಸ್ಡ್ ಇನ್ಕಮ್ ಇದೆ ಬಾಂಡ್ಸ್ ಮೇಲೆ. 15% ರಿಟರ್ನ್ಸ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. 425 crore rupees ಅನ್ನೋದು ಫಂಡ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಆಲ್ರೆಡಿ. 0% ಡಿಫಾಲ್ಟ್ ಹಿಸ್ಟ್ರಿ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಹಾಗೆ ನಮ್ಮ ಒಂದು ಕ್ರೆಡಿಟ್ ಬಿಲ್ಡರ್ ಕೂಡ ಇದಾಗಿದೆ. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ಕೋಬಹುದು ಈ ಒಂದು ಅಪ್ಲಿಕೇಶನಿಂದ. ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಂಡು ರೀಪೇಮೆಂಟ್ ಅನ್ನೋದು ಕರೆಕ್ಟಾಗಿ ನಾವು ಮಾಡ್ತಾ ಹೋದರೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಹಾಗೆ ನಮಗೆ ಇಲ್ಲಿ ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಚರ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಏನಾದರೂ ಒಕೇಶನ್ ಇತ್ತು ಅಂದರೆ ನಮಗೆ ಇಲ್ಲಿ ಓಚರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಅಪ್ಲಿಕೇಶನ್ನ ಯಾಕೆ ನಾವು ಚೂಸ್ ಮಾಡಬೇಕು ಅನ್ನೋ ಒಂದು ರೀಸನ್ ನೋಡಿದ್ರೆ, ನಮಗೆ ಇಲ್ಲಿ 100% ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಮ್ಮ ಒಂದು ಡಾಟಾನ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ಇದು 0% ಪೇಪರ್ ವರ್ಕ್ ಇರುತ್ತೆ. ಯಾವುದೇ ರೀತಿಯಾಗಿ ನಾವು ಫಿಸಿಕಲ್ ಡಾಕ್ಯುಮೆಂಟೇಷನ್ನ ಕೊಡೋದಿರೋದಿಲ್ಲ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಮಗೆ ಇಲ್ಲಿ ತುಂಬಾ ಈಸಿಯಾಗಿ ಫಾಸ್ಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮಗೆ ಅಪ್ ಟು 5 lakhವರೆಗೂ ಪರ್ಸನಲ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ ಗಾಯ್ಸ್. ಈ ಎಲ್ಲ ರೀಸನ್ ನೋಡಿದ್ರೆ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಕ್ವಿಕ್ಕಾಗಿ ನಮಗೆ ಇಲ್ಲಿ ಪರ್ಸನಲ್ ಲೋನ್ ಅನ್ನೋದು ಕ್ರೆಡಿಟ್ ಲೈನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಮಗೆ ಇನ್ಸ್ಟೆಂಟಾಗಿ ಅಪ್ ಟು 5 lakhವರೆಗೂ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. 24x7 ಫಂಡ್ಸ್ ಕೂಡ ರಿಸೀವ್ ಮಾಡಬಹುದು. 1000ಇಂದ ಹಿಡಿದು 5 lakhವರೆಗೂ ನಮಗೆ ಅಮೌಂಟನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ ಅನ್ನೋದು ಸಿಗ್ತಾ ಇದೆ 30 daysವರೆಗೂ, ಅಪ್ ಟು 30 daysವರೆಗೂ. ಹಾಗೆಯೇ ನಮಗೆ ಇಂಟ್ರೆಸ್ಟ್ ಓನ್ಲಿ ಫಂಡ್ಸ್ ಮೇಲೆ ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಟೆನ್ಯೂರ್ ಬಂದುಬಿಟ್ಟು 12 monthsಇಂದ ಹಿಡಿದು 36 monthsವರೆಗೂ ಕೊಡ್ತಾ ಇದ್ದಾರೆ. APR ಬಂದುಬಿಟ್ಟು 21% ಪರ್ ಆ್ಯನಮ್ ಇಂದ 45% ಪರ್ ಆ್ಯನಮ್ವರೆಗೂ ಕೊಡ್ತಾ ಇದ್ದಾರೆ. ಬನ್ನಿ ಗಾಯ್ಸ್ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್, ಕಂಫರ್ಟೇಬಲ್ ಲ್ಯಾಂಗ್ವೇಜ್ನ ಕೇಳುತ್ತೆ. ಸೊ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡ್ರೆ OTPನ ಕಳಿಸ್ತಾರೆ. ಸೊ OTPನ ಎಂಟರ್ ಮಾಡಿಕೊಂಡು ಲಾಗಿನ್ ಆಗಿ ಈ ಒಂದು ಅಪ್ಲಿಕೇಶನಲ್ಲಿ. ಆನಂತರ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ನೋಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ MPIN ಅನ್ನೋದು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಪಿನ್ನ ನೀವು ಸೆಟ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮಗೇನಾದರೂ 30 days ಒಳಗೆ ನಾವು ಪೇ ಮಾಡ್ಕೊಂಡ್ವಿ ಅಂದರೆ ನಮಗೆ ಇಲ್ಲಿ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ. 0% ಇಂಟ್ರೆಸ್ಟ್ನ ಕೊಡ್ತಾ ಇದ್ದಾರೆ 30 days ಒಳಗಡೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರ್ನ, ಹಾಗೆ ನಿಮ್ಮ ಒಂದು ನೇಮ್ ಯಾವ ರೀತಿಯಾಗಿ ಪ್ಯಾನಲ್ಲಿ ಇರುತ್ತೆ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಆ ನಂತರ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಪಿನ್ ಕೋಡ್ನ, ನಿಮ್ಮ ಒಂದು ಕರೆಂಟ್ ಅಡ್ರೆಸ್ನ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಾಯ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ನನಗೆ ಲೋನ್ ಆಫರ್ನ ಮಾಡಿದ್ದಾರೆ. ಸೊ ನನಗೆ ಇಲ್ಲಿ 2 lakhವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ.
ನನ್ನ ಒಂದು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡಿ ನನ್ನ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನಾವು ಚೆಕ್ ಮಾಡಿದ ನಂತರ ಇವರು ನನಗೆ ಲೋನ್ ಆಫರ್ನ ಅಪ್ ಟು 2 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಇಲ್ಲಿ 1 to 36 ಮಂತ್ಸ್ವರೆಗೂ ನಮಗೆ ಟೆನ್ಯೂರ್ಸ್ನ ಕೊಡ್ತಾ ಇದ್ದಾರೆ. ಹಾಗೆ ಪ್ಲ್ಯಾಟ್ಫಾರ್ಮ್ ಫೀಸ್ ಬಂದುಬಿಟ್ಟು 0.45% ಪ್ಲಸ್ GST ಆ್ಯಡ್ ಆಗಿರುತ್ತೆ. ಸೊ 30 ಡೇಸ್ ಒಳಗಡೆ ನಾನು ಏನಾದರೂ ಪೇ ಮಾಡ್ಕೊಂಡೆ ಅಂತಂದರೆ ನನಗೆ ಇಲ್ಲಿ ಇಂಟ್ರೆಸ್ಟ್ ಕೂಡ 0%ನ ಕೊಡ್ತಾ ಇದ್ದಾರೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ UPI ID ನ ಕೇಳುತ್ತೆ. ಸೊ UPI ID ನ ಟಿಕ್ ಮಾಡಿಕೊಂಡು ನಿಮ್ಮ ಒಂದು ಪೇಮೆಂಟ್ ಮೆಥಡ್ ಯಾವ ರೀತಿಯಾಗಿ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಪೇಯಬಲ್ ಅಮೌಂಟ್ 353 ರುಪೀಸ್ ಇಲ್ಲಿ ಆಗುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ಫೀಸ್ ನಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ಈ ಒಂದು ಅಮೌಂಟ್ನ ನಾವು ಪೇ ಮಾಡ್ಕೋಬೇಕು. ಸೊ 353 ರುಪೀಸ್ನ ಅಮೌಂಟ್ ಪೇಯಬಲ್ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ಫೀಸ್ ಬಂದುಬಿಟ್ಟು 1.41 ರುಪೀಸ್ ಆಗಿರುತ್ತೆ. ಸೊ GST ಅನ್ನೋದು 0.25% ಆಗುತ್ತೆ. ಸೊ ಇಲ್ಲಿ ನಮ್ಮ ಒಂದು ಟೋಟಲ್ ಅಮೌಂಟ್ ನಾವು ಇದಕ್ಕೆ ಪೇ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ 354 ರುಪೀಸ್ 0.67 ಪೈಸನ ನಾವು ಅಮೌಂಟ್ನ ಇವರಿಗೆ ಪೇ ಮಾಡಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ಅದರ್ ಪೇಮೆಂಟ್ ಮೆಥಡ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಇದ್ರ ಮೂಲಕ ಕೂಡ ನೀವು ಅಮೌಂಟನ್ನು ಪೇ ಮಾಡ್ಕೋಬಹುದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು UPI ಅಥವಾ ಕಾರ್ಡ್ಸ್ ಅಥವಾ ವ್ಯಾಲೆಟ್ ಈ ರೀತಿಯಾಗಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಆ ಒಂದು ಅಮೌಂಟ್ ಪೇ ಆದ ನಂತರ ನಮಗೆ ಇಲ್ಲಿ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸ್ನ ನಾವು ಕೊಟ್ಟಿರ್ತೀವಿ ಆಲ್ರೆಡಿ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ನಮ್ಮ ಒಂದು ನೇಮ್, ನಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ನಾವು ಆಲ್ರೆಡಿ ಕೊಟ್ಟಿರೋದಕ್ಕೆ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಕೊಡಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ಡೀಟೇಲ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ನ ನಾವು ಕೊಟ್ಟರೆ ನಮಗೆ ಇಲ್ಲಿ ಲೋನ್ ಅನ್ನೋದು ವಿತಿನ್ 5 ಮಿನಿಟ್ಸಲ್ಲಿ ಅಮೌಂಟ್ನ ಡಿಸ್ಪೆಸಲ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ UPI ಪ್ರೊಟೆಕ್ಟ್ ಕೂಡ ಸಿಗ್ತಾ ಇದೆ, ಹಾಗೆ ಲೋನ್ ಪ್ರೊಟೆಕ್ಟ್ ಕೂಡ ಸಿಗ್ತಾ ಇದೆ, ಹಾಗೆ ಇನ್ಕಮ್ ಪ್ರೊಟೆಕ್ಟ್ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ ನಮಗೆ ಕೊಟ್ಟಿರ್ತಾರೆ. ಸೊ ಇನ್ಕಮ್ ಪ್ರೊಟೆಕ್ಟರ್ ಆಗಿರ್ಬೋದು, EMI ಪ್ರೊಟೆಕ್ಟರ್ ಆಗಿರ್ಬೋದು, ಮೋಟರ್, UPI ಪ್ರೊಟೆಕ್ಟ್ ಈ ರೀತಿಯಾಗಿ ನಮಗೆ ಬೈ ಇನ್ಶೂರೆನ್ಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ನಿಮ್ಗೇನಾದರೂ ಇನ್ಶೂರೆನ್ಸ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಇನ್ಶೂರೆನ್ಸ್ ಕೂಡ ನೀವು ತಗೋಬಹುದಾಗಿದೆ. ಜೊತೆಗೆ ನಾವಿಲ್ಲಿ ರೆಫರ್ ಆ್ಯಂಡ್ ಅರ್ನ್ ಕೂಡ ಮಾಡ್ಕೋಬಹುದು. ನಾವೇನಾದರೂ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದ್ವಿ ಅಂದರೆ ಅವ್ರೇನಾದರೂ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಕೋಡ್ನ ಅವರು ಎಂಟರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಸಿಗ್ತಾ ಇದೆ ಗಾಯ್ಸ್. ಹಾಗೆ ರಿವಾರ್ಡ್ಸ್ ಕೂಡ ನಿಮಗೆ ಸಿಗ್ತಾ ಇದೆ, ಓಚರ್ಸ್ ಕೂಡ ಸಿಗ್ತಾ ಇದೆ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗ್ತಾ ಇದೆ. ಸೊ ನಮ್ಮ ಒಂದು ಡಾಟಾನ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ 100% ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಇಲ್ಲಿ ಫ್ರಾಡ್ ಅನ್ನೋದು ಇರೋದಿಲ್ಲ. ನಿಮ್ಗೇನಾದರೂ ಲೋನ್ ಅವಶ್ಯಕತೆ ಇತ್ತು, ತುಂಬಾ ನನಗೆ ಅಮೌಂಟ್ನ ನೀಡಿದೆ ಅಂತ ನಿಮ್ಗೇನಾದರೂ ಇತ್ತು ಅಂದರೆ ಎಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಬಟ್ ಇಲ್ಲಿ ಒಂದು ಸಣ್ಣ ಕಂಡೀಷನ್ ಇರುತ್ತೆ ಅಷ್ಟೇ. ನಿಮ್ಮ ಒಂದು ಪ್ರೊಸೆಸಿಂಗ್ ಫೀಸ್ನ ಆಗಿರ್ಬೋದು ಅಥವಾ GST ಆಗಿರ್ಬೋದು ಅಥವಾ ಪ್ಲ್ಯಾಟ್ಫಾರ್ಮ್ ಫೀ ಅನ್ನೋದನ್ನು ನೀವು ಮೊದಲೇದಾಗಿ ಪೇ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಅಮೌಂಟ್ನ ನೀವು ಪೇ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಕ್ರೆಡಿಟ್ ಸ್ಕೋರ್ನ ಹಾಗೆ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಲೋನ್ ಆಫರ್ ಮಾಡಿ ನಿಮಗೆ ಲೋನ್ ಅಮೌಂಟ್ನ ಕೊಡ್ತಾರೆ. ಸೊ ನಿಮ್ಗೇನಾದರೂ ಲೋನ್ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ನ ಬೇಗ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಸೊ ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಇನ್ನು ಕೆಲವೊಂದು ಅಪ್ಲಿಕೇಶನ್ ಬಗ್ಗೆ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಫಾಲೋ ಅಪ್ ಮಾಡ್ಕೋಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ಹಾಗೆ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಸೊ ಇದರಿಂದ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಏನಾದರೂ ಎಮರ್ಜೆನ್ಸಿಗೆ ಎಕ್ಸ್ಪೆನ್ಸಸ್ಗೆ ಅಮೌಂಟ್ ಬೇಕಿತ್ತು ಅಂದರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.